we're going to study of what man is made of, like what are the elements behind man. ನಾವು ಈಗ ಮನುಷ್ಯನಲ್ಲಿ ಏನಿದೆ, ಮನುಷ್ಯನಲ್ಲಿರುವಂತಹ ಮೂಲವಾಗಿ ಮನುಷ್ಯನು ಏನಾಗಿದ್ದಾನೆ, ಆತನ ಅಂಶಗಳು ಏನೆಂಬುದಾಗಿ ನಾವು ನೋಡೋಣ. So we all know man is made up of body. ಮನುಷ್ಯನಿಗೆ ಶರೀರವಿದೆ. So we have a physical body of flesh and blood and bones and different organs. So this is very essential part of man's nature. ಮನುಷ್ಯನಿಗೆ ಭೌತಿಕ ಶರೀರವಿದೆ, ಅದರಲ್ಲಿ ರಕ್ತ, ಮಾಂಸ, ಎಲುಬುಗಳು ಮತ್ತು ಇತರ ಇಂದ್ರಿಯಗಳು ಮನುಷ್ಯನಿಗಿದೆ, ಅಂಗಾಂಗಗಳು ಇವೆ. So what we need to understand is this body, even in heaven, we will have a glorified and an incorruptible body. ಮನುಷ್ಯನಿಗೆ ಈ ರೀತಿಯಾಗಿರುವಂತಹ ದೇವರು ಒಂದು ಉತ್ತಮವಾದಂತಹ ಒಂದು ಶರೀರವನ್ನ ದೇವರು ಮನುಷ್ಯನಿಗೆ ಕೊಟ್ಟನು. We have a soul. So this soul is it's an eternal kind of the conscious in man. ಮನುಷ್ಯನಿಗೆ ದೇವರು ಪ್ರಾಣವನ್ನು ಕೊಟ್ಟಿದ್ದಾನೆ. ಈ ಪ್ರಾಣ ಅನ್ನುವಂಥದ್ದು ಅದು ಮನುಷ್ಯನಲ್ಲಿರುವಂತಹ ಶಾಶ್ವತವಾದಂತಹ ಪ್ರಜ್ಞಾಪೂರ್ವಕವಾದಂತಹ ಒಂದು ಜೀವನ. So the soul is the aspect of from where the emotions and then the passion with which you live life with. ಈ ಪ್ರಾಣ ಅಂದರೆ ನಮಗಿರುವಂತಹ ಭಾವನೆಗಳು, ನಮಗಿರುವಂತಹ ನಮಗಿರುವಂತಹ ಆಸೆ, ಆಕಾಂಕ್ಷೆಗಳು ಇವೆಲ್ಲವನ್ನ ಒಳಗೊಂಡಿರುವಂತಹ ಒಂದು ವಿಚಾರವಾಗಿದೆ. So this is the aspect where we feel things and then we are motivated to do things. ನಮ್ಮ ಅನಿಸಿಕೆಗಳು ಮತ್ತು ನಮಗೆ ಒಂದೊಂದು ವಿಚಾರಗಳನ್ನು ಮಾಡ್ಲಿಕ್ಕೆ ಇರುವಂತಹ ನಮ್ಮ ಒಳಗಡೆ ನಮ್ಮ ಮನಸ್ಸಿಗಿರುವಂತಹ ಒಂದು ಬಯಕೆ, ಇದೆಲ್ಲವೂ ಈ ಪ್ರಾಣ ಅನ್ನೋ ವಿಚಾರದಲ್ಲಿ ಒಳಪಟ್ಟಿರುವಂತಹ ಕಾರ್ಯಗಳು. The spirit is often referred in the scripture as more of a life-giving element in man. ಈ ಆತ್ಮ ಅಂತ ಹೇಳುವಾಗ ಮನುಷ್ಯನ ಆತ್ಮವು ಅದು ಮನುಷ್ಯನಿಗೆ ಜೀವ ನೀಡುವಂತಹ ಅಂಶವಾಗಿದೆ. Spirit is also the seat of intelligence. ಅದು ಮಾತ್ರವಲ್ಲ, ಮನುಷ್ಯನ ಬುದ್ಧಿಶಕ್ತಿಯ ಸ್ಥಾನವು ಕೂಡ ಈ ಮನುಷ್ಯನ ಆತ್ಮವಾಗಿದೆ. Then the fourth element that we see in the scripture is the aspect of heart. ನಾಲ್ಕನೇದಾಗಿ ಮನುಷ್ಯನಿಗೆ ದೇವರು ಹೃದಯವನ್ನ ಕೊಟ್ಟಿದ್ದಾನೆ. So this is used in different biblical texts. ಈ ಹೃದಯ ಅನ್ನೋ ಈ ಒಂದು ವಿಚಾರವನ್ನು ಸತ್ಯವೇದದ ವಿವಿಧ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. So the term heart is used to refer the totality of man's inner or the immaterial nature. ಹೃದಯ ಅಂತ ಹೇಳುವಾಗ ಮನುಷ್ಯನ ವ್ಯಕ್ತಿತ್ವದ ಆ ಒಂದು ಸಂಪೂರ್ಣತೆ ಒಳಗೊಂಡಿರುವಂತ ಒಂದು ವಿಚಾರವಾಗಿದೆ ಹೃದಯ. ಅಲ್ಲದೆ ನಮ್ಮ ಒಂದು ಅಂಗವನ್ನು ಅಂತುವಂತ ಆ ಒಂದು ಭೌತಿಕ ಅಂಗವಾಗಿರುವಂತಹ ಹೃದಯವಲ್ಲ. It also refers to the personality aspects also, the immaterial personality aspects. ಅಭೌತಿಕವಾದಂತಹ ಮನುಷ್ಯನ ವ್ಯಕ್ತಿತ್ವದ ಸ್ವಭಾವಗಳು ಇದೆಲ್ಲವೂ ಒಳಗೊಂಡಿರುವಂತಹ ಒಂದು ವಿಚಾರವಾಗಿದೆ ಹೃದಯ ಅಂತ ಹೇಳುವಾಗ. So heart includes the intellect, the emotions, and also the will. So it forms the very core of humans or man's being and his personality. ಹೃದಯ ಅಂತ ಹೇಳುವಾಗ ಅದರಲ್ಲಿ ಮನುಷ್ಯನ ಬುದ್ಧಿಶಕ್ತಿ, ಆತನ ಭಾವನೆಗಳು ಮತ್ತು ಆತನ ವ್ಯಕ್ತಿತ್ವವು ಇದೆಲ್ಲವೂ ಒಳಗೊಂಡಿವೆ. The other aspect, the other element is the element of mind. ಮುಂದಿನದ ಇನ್ನೊಂದು ವಿಚಾರವೇನೆಂದರೆ ಮನುಷ್ಯನ ಮನಸ್ಸು. So this is a seat of understanding. ಇದು ಮನುಷ್ಯನ ತಿಳುವಳಿಕೆಯ ಆಸನವಾಗಿದೆ. So there are a lot of scriptures that I've given in the notes. You would be receiving it in the WhatsApp group. So since we don't have enough time, I'm not reading the scripture. So I want you to take time this evening and go through these verses for yourself to dig deep in what we are studying today.
ಇಲ್ಲಿ ನೋಟ್ಸ್ ನಲ್ಲಿ ಅನೇಕ ಸತ್ಯವೇದದ ರೆಫರೆನ್ಸ್ ಗಳನ್ನ ನಾನು ಕೊಟ್ಟಿದ್ದೇನೆ. ಇದೆಲ್ಲವೂ ನಿಮಗೆ ವಾಟ್ಸ್ಆಪ್ ಮೂಲಕವಾಗಿ ನಿಮಗೆ ನಾವು ರವಾನಿಸ್ತೇವೆ. ಸಾಯಂಕಾಲ ನೀವು ಸ್ವಲ್ಪ ಸಮಯವನ್ನ ತೆಗೆದುಕೊಂಡು ಎಲ್ಲಾ ಸತ್ಯವೇದದ ವಾಕ್ಯಗಳನ್ನ ಓದಿ ನಾವು ಇವತ್ತು ಕಲಿತಂತ ಈ ವಿಚಾರಗಳನ್ನ ಇನ್ನು ಆಳವಾಗಿ ತಿಳಿಯಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. So since because we don't have enough time, we could have done it in a lot of weeks. So I studied this course in seminary for 4 months. So it could be done that long, but since we don't have time, we are doing this way. ಇದನ್ನ ಸಂಪೂರ್ಣವಾಗಿ ಇನ್ನು ಆಳವಾಗಿ ಕಲಿಬೇಕಂದ್ರೆ ತುಂಬಾ ಸಮಯ ತೆಗೆದುಕೊಳ್ಬೇಕಾಗ್ತದೆ. ನಾನು ಸೆಮಿನಾರಿಯಲ್ಲಿ ಈ ಒಂದು ವಿಚಾರವನ್ನ 4 ತಿಂಗಳ ಅವಧಿಯಲ್ಲಿ ನಾನು ಕಲಿತಂತದ್ದು. ನಮಗೆ ಸಮಯದ ಕೊರತೆ ಇರುವುದರಿಂದ ನಾವು ಬೇಗ ವಾಕ್ಯ ಭಾಗಗಳೆಲ್ಲವನ್ನು ಓದದೆ ನಾವು ಹೋಗುತ್ತಿದ್ದೇವೆ. The sixth aspect or sixth element is the element of conscience. ಆರನೇದಾಗಿ ಮನುಷ್ಯನಿಗೆ ಮನಸ್ಸಾಕ್ಷಿ ಇದೆ. So this is a part of man that is able to reason, and also it helps the man to determine what is morally right and morally wrong. ನೈತಿಕವಾಗಿ ಸರಿಯಾದದ್ದು ಯಾವುದು ತಪ್ಪಾದದ್ದು ಯಾವುದಂತೂ ಅನ್ನೋದನ್ನ ಆತನಿಗೆ ತಿಳಿಸಿಕೊಡುವಂತಹ ಒಂದು ಸಾಮರ್ಥ್ಯವಾಗಿದೆ ಆತನಲ್ಲಿರುವಂತಹ ಈ ಒಂದು ಮನಸ್ಸಾಕ್ಷಿ. Each and every human being has a conscience with him. ಪ್ರತಿಯೊಬ್ಬ ಮನುಷ್ಯನಿಗೂ ಆತನಲ್ಲಿ ಮನಸ್ಸಾಕ್ಷಿ ಇದೆ. So lastly, we see man has a will, the ability to make decisions, and through that actions are followed. ಕೊನೆಯದಾಗಿ ಮನುಷ್ಯನಿಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮತ್ತು ಆಯ್ಕೆ ಮಾಡುವಂತಹ ಸಾಮರ್ಥ್ಯವಿದೆ, ಇಚ್ಛಾ ಸಾಮರ್ಥ್ಯವಿದೆ. So these are the elements which makes a man's being. ಇದು ಮನುಷ್ಯನಲ್ಲಿರುವಂತಹ ಅಂಶಗಳು. It is complex. ಇದು ಬಹಳಷ್ಟು ಸಂಕೀರ್ಣವಾಗಿರುವಂತಹ ಒಂದು ವಿಚಾರ. The body itself is very complex. The human science is just beginning to understand what this body is and how it is made up of and things like that. So deep. Man's body is so complicated. ಮನುಷ್ಯನ ಶರೀರವೇ ಬಹಳಷ್ಟು ಸಂಕೀರ್ಣವಾದದ್ದು. ಅದನ್ನ ವಿಜ್ಞಾನಿಗಳು ಇನ್ನೂ ಅನೇಕ ವಿಚಾರಗಳನ್ನು ಇನ್ನೂ ಕಂಡು ಹಿಡಿಯಲಿದ್ದಾರೆ. ಮನುಷ್ಯನ ಶರೀರದಲ್ಲಿರುವಂತ ಒಂದೊಂದು ಭಾಗಗಳು ಹೇಗೆ ವರ್ತಿಸುತ್ತವೆ ಅನ್ನೋದನ್ನ. Likewise, the immaterial part, the inner man, is also very complex. ಅದೇ ರೀತಿಯಾಗಿ ಶರೀರ ಹೇಗೆ ಸಂಕೀರ್ಣವಾಗಿದೆಯೋ ಅದೇ ರೀತಿಯಾಗಿ ಅಭೌತಿಕವಾದಂತಹ ಮನುಷ್ಯನ ಅಂತರೇಂದ್ರಿಯಗಳು ಕೂಡ ಅಷ್ಟೇ ಸಂಕೀರ್ಣವಾಗಿದೆ. So the next aspect I want to ask, or maybe I'll ask with the question, like how many parts is there in human nature? Is it like 2 parts or 3 parts? That is body, soul and spirit, or just body and soul, or spirit, or material and immaterial part only? ಇನ್ನು ಮುಂದಿನದಾಗಿ ಮನುಷ್ಯನ ಸ್ವಭಾವಕ್ಕೆ ಸಂಬಂಧಿಸಿದಂತಹ ಕೆಲವು 2 ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳುತ್ತೇನೆ. ಮನುಷ್ಯನಲ್ಲಿ ದೇವರು 3 ಭಾಗಗಳನ್ನ ಸೃಷ್ಟಿ ಮಾಡಿದ್ದಾನೋ, ತ್ರಿಪಕ್ಷೀಯವಾಗಿ ಸೃಷ್ಟಿ ಮಾಡಿದ್ದಾನೋ, ಅಥವಾ ದ್ವಿಪಕ್ಷೀಯವಾಗಿ ದೇವರು ಮನುಷ್ಯನ ಸೃಷ್ಟಿ ಭಾಗಗಳಿವೆಯೋ, ಅಥವಾ ಕೇವಲ ಶರೀರ ಮತ್ತು ಪ್ರಾಣ ಅನ್ನೋ 2 ಭಾಗಗಳಿವೆಯೋ? So there is a debate even among the conservative theologians on how many part makes up the essence of human nature. ಮನುಷ್ಯನ ಆ ಒಂದು ಸ್ವಭಾವದಲ್ಲಿ ಮನುಷ್ಯನ ಅಂತ ಹೇಳುವಾಗ ಆತನಲ್ಲಿ ಈ 3 ಭಾಗಗಳಿವೆಯೋ 2 ಇವೆಯೋ ಅನ್ನೋದು ಬಹಳ ದೊಡ್ಡ ಒಂದು ತರ್ಕವಾಗಿ ಅನೇಕ ಪಂಡಿತರ ಮಧ್ಯೆ ಇದೆ. So trichotomy means man is made up of 3 parts: body, mind and soul and spirit. We can read that. Can you read Hebrews chapter 4 verse 12? So we're going to dig deep on this verse. Hebrews chapter 4 verse 12. ಮೊದಲನೇದಾಗಿ ಟ್ರೈಕಾಟಮಿ ಅನ್ನೋ ಒಂದು ವಿಚಾರ ಅಂದ್ರೆ ತ್ರಿಪಾಕ್ಷಿಕವಾಗಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನೋ ಆ ಒಂದು ಬೋಧನೆ. ಅದಕ್ಕಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 12ನೇ ವಚನವನ್ನ ಓದಿಕೊಳ್ಳೋಣ. ಅದು ಹೇಳುವಂಥದ್ದು, ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು
ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. So here we can see what the word of God does. And here it says it penetrates even to dividing the soul and spirit. ಇಲ್ಲಿ ದೇವರ ವಾಕ್ಯ ಏನು ಮಾಡ್ತದೆ ಅನ್ನೋ ವಿಚಾರವನ್ನ ಹೇಳುವಾಗ ಅದು ಎಷ್ಟು ಹದವಾಗಿದೆ ಅಂತಂದ್ರೆ ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದಾಗಿದೆ. So this verse tells us two things. That is, there is a division point between the soul and spirit. ಇಲ್ಲಿ ಈ ವಾಕ್ಯ ನಮ್ಗೆ ಹೇಳುವಂತ ಒಂದು ವಿಚಾರ ಪ್ರಾಣ ಮತ್ತು ಆತ್ಮಗಳ ಮಧ್ಯೆ ಒಂದು ಒಂದು ಬೌಂಡ್ರಿ ಅಥವಾ ಆ ಒಂದು ವಿಭಾಗ, ಆ ಎರಡು ವಿಭಾಗಗಳಿವೆ ಅನ್ನೋದು ಈ ವಾಕ್ಯದಿಂದ ಸ್ಪಷ್ಟವಾಗಿದೆ. And this dividing part, that is the point which divides soul and spirit, is only discernible to God. ಅದು ಮಾತ್ರವಲ್ಲ, ಈ ಪ್ರಾಣ ಮತ್ತು ಆತ್ಮ ಅನ್ನುವಂತ ಈ ಎರಡು ಭಾಗಗಳ ಆ ಒಂದು ಗಡಿ ಅಥವಾ ಆ ಒಂದು ಬೇರ್ಪಡಿಸುವಂತ ಗಡಿ ಅದು ದೇವರಿಗೆ ಮಾತ್ರ ದೃಶ್ಯವಾಗಿದೆ. So scripture tells us there is soul and spirit, but from the human point of view, we will never be able to discern how it is separated. ಸತ್ಯವೇದದ ಪ್ರಕಾರ ಮನುಷ್ಯನ ಪ್ರಾಣ ಮತ್ತು ಆತ್ಮ ಅನ್ನೋದು ಎರಡು ನಿರ್ದಿಷ್ಟವಾದಂತಹ ಎರಡು ವಿಭಿನ್ನವಾದಂತಹ ವಿಭಾಗಗಳಾಗಿವೆ. ಆದರೂ ಸಹ ಮನುಷ್ಯರಾದ ನಮಗೆ ನಮ್ಮೊಳಗಡೆ ಇರುವಂತಹ ಪ್ರಾಣ ಮತ್ತು ಆತ್ಮ ಅನ್ನೋ ಈ ಒಂದು ವಿಭಾಗಗಳನ್ನ ವಿವೇಚಿಸುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. So we will not be able to discern whether soul and spirit are united or divided. In the sense, are we trichotomous or dichotomous? ನಾವು ತ್ರಿಪಕ್ಷೀಯವಾಗಿ ಸೃಷ್ಟಿಸಲ್ಪಟ್ಟಿದ್ದೇವೋ, ಅಂದ್ರೆ ಶರೀರ ಪ್ರಾಣ ಆತ್ಮವಾಗಿ ಸೃಷ್ಟಿಸಲ್ಪಟ್ಟಿದ್ದೇವೋ, ಅಥವಾ ಈ ಪ್ರಾಣ ಮತ್ತು ಆತ್ಮ ಒಂದೇ ಎಂಬಂತ ರೀತಿಯಲ್ಲಿ ಶರೀರ ಮತ್ತು ಪ್ರಾಣ ಆತ್ಮ ಎಂಬುದಾಗಿಂತ ಈ ದ್ವಿಪಕ್ಷೀಯವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಅನ್ನೋದನ್ನ ಸ್ವಯಂ ನಾವೇ ವಿವೇಚಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. So those who believe in trichotomy, they generally believe this way. The physical body is what connects with the physical world. The soul is the essence of our just the being, that is who we are from within. And then they also refer to this point like the spirit is the one which connects to God. ಈ ತ್ರಿಪಕ್ಷೀಯವಾದವನ್ನ ಹೇಳುವಂತಹವರು ಹೇಳ್ತಾರೆ, ಮನುಷ್ಯನ ಶರೀರ ಅನ್ನುವುದು ಭೌತಿಕವಾದಂತಹ ತನ್ನ ವಾತಾವರಣದಲ್ಲಿರುವಂತಹ ವಿಚಾರಗಳೊಂದಿಗೆ ಆತನು ಸಂವಹನ ಮಾಡುವುದಕ್ಕೆ ಉಪಯುಕ್ತವಾಗುವಂಥದ್ದು. ಎರಡನೇದಾಗಿ ಮನುಷ್ಯನ ಪ್ರಾಣ ಅನ್ನುವುದು ಆಂತರಿಕವಾಗಿ ಮನುಷ್ಯನು ಏನಾಗಿದ್ದಾನೆ, ಆತನ ಸ್ವಭಾವೇನು, ಆತನ ಗುಣಲಕ್ಷಣಗಳೇನು ಅನ್ನೋದನ್ನ ತಿಳಿಸುವಂತದ್ದಾಗಿದೆ. ಮತ್ತು ಮೂರನೇದಾಗಿ ಆತನ ಆತ್ಮ ಅಂತ ಹೇಳುವಾಗ ದೇವರೊಂದಿರುವಂತಹ ಆ ಒಂದು ಸಂಬಂಧವನ್ನ ಅಥವಾ ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳುವಂತಹ ಒಂದು ಘಟಕವಾಗಿದೆ ಎಂಬುದಾಗಿ ಹೇಳುತ್ತಾರೆ. So this is why they say the unsaved can be spiritually dead. So they have a soul, but their spirit is dead. So they are spiritually dead. ಆದ್ದರಿಂದಲೇ ಅವರು ಯಾರ್ಯಾರು ರಕ್ಷಣೆ ಹೊಂದಿಲ್ಲವೋ ಅವರು ಅಪರಾಧಗಳ ಮತ್ತು ಪಾಪಗಳ ದಶೆಯಿಂದ ಅವರು ಆತ್ಮಿಕವಾಗಿ ಸತ್ತವರಾಗಿದ್ದಾರೆ ಎಂಬುದಾಗಿ ಹೇಳುವಾಗ ಅವರ ಪ್ರಾಣ ಇದ್ದರೂ ಸಹ ಅವರಲ್ಲಿರುವಂತಹ ಆತ್ಮ ಅದು ಸತ್ತದ್ದಾಗಿದೆ, ಜೀವವಿಲ್ಲದಿರುವಂತಾಗಿದೆ ಎಂಬುದಾಗಿ ಹೇಳುತ್ತಾರೆ. So with the aspect of dichotomy, what they believe is the same way that body relates with the physical world. What they think about the spirit is they are saying that the one unit itself is responsible to connect with God. That is soul and the spirit. There is one immaterial unit connects with God. ಆದರೆ ಡೈಕಾಟಮಿ ಅನ್ನುವಂತಹ ದ್ವಿಪಕ್ಷೀಯವಾದದಲ್ಲಿ ವಾದವನ್ನ ಮಂಡಿಸುವವರು ಹೇಳುವಂತದ್ದು ಮನುಷ್ಯನಿಗೆ ಶರೀರವಿದೆ, ಅದು ಭೌತಿಕವಾದದ್ದು, ಮತ್ತು ಅಭೌತಿಕವಾದಂತಹ ಏಕೈಕ ಒಂದು ಭಾಗವಿದೆ. ಆ ಒಂದು ಭಾಗವೇ ಮನುಷ್ಯನ ಆಂತರಿಕ ಸ್ವಭಾವವನ್ನ ನಿರ್ಣಯಿಸುವಂತದ್ದು, ಮತ್ತು ಆ ಒಂದೇ ವಿಭಾಗವು ದೇವರೊಂದಿಗಿರುವಂತಹ ಸಂಬಂಧವನ್ನು ಕೂಡ ಸ್ಥಾಪಿಸುವಂತದ್ದು ಎಂಬುದಾಗಿ ಅವರು ಹೇಳುತ್ತಾರೆ. So which is the correct theory?
ಈ ಎರಡು ಸಿದ್ಧಾಂತಗಳಲ್ಲಿ ಯಾವುದು ಸತ್ಯವಾದದ್ದು? So if we see, both have their biblical point of views. ಈ ಎರಡು ವಾದಗಳಿಗೂ ಕೂಡ ಸತ್ಯವೇದದ ಆಧಾರಗಳಿವೆ. And each one will not become heretical in any sense, like it will not take away from our faith in God. It is not heretical. If you believe in any one of these theories, you will not be heretical. Brother, can you hear? Hello? Can you hear, brother? Yeah, I heard until you said each one will not become heretical. Yeah. Did you translate? No, I didn't translate. Okay. Can you translate it? Yeah. ಈ ಎರಡು ವಾದಗಳ ಹೇಳುವವರಿಗೆ ಸತ್ಯವೇದದ ಆಧಾರವಿದೆ. ಆದ್ದರಿಂದ ಇದರಲ್ಲಿ ಯಾವುದಾದ್ರೂ ಒಂದು ವಾದವನ್ನ ಮಂಡಿಸುವವರು ದುರ್ಬೋಧನೆ ಮಾಡುತ್ತಿದ್ದಾರೆ ಎಂಬುದಾಗಿ ನಾವು ಹೇಳಲು ಸಾಧ್ಯವಿಲ್ಲ. What we need to understand is it is impossible with our human minds to fully grasp our immaterial aspect of human life. ಪ್ರಿಯರೇ, ನಮ್ಮ ಮಾನುಷಿಕವಾದಂತಹ ಬುದ್ಧಿಯನ್ನ ಉಪಯೋಗಿಸಿಕೊಂಡು ನಮ್ಮ ಅಭೌತಿಕ ಭಾಗದಲ್ಲಿ ಏನೇನಿವೆ, ಅದರಲ್ಲಿ ಒಂದು ಭಾಗವಾಗಿದೆಯೋ ಅಥವಾ ಇಬ್ಬಾಗವಾಗಿದೆಯೋ ಅನ್ನೋದನ್ನ ವಿವೇಚಿಸುವಂತಹ ಶಕ್ತಿ ನಮ್ಮ ಬುದ್ಧಿಗಿಲ್ಲ. What we can be certain of that is human nature comprises of body, soul, and spirit, and they are somehow distinct. And what we need to understand is either you believe in dichotomy or trichotomy, you are going to give yourself completely as a living sacrifice to the Lord, and you're going to thank God for saving your soul, like as a complete package. It's not we cannot just separate it and complicate it very much. ಆದ್ರಿಂದ ನಾವು ಈ ತ್ರಿಪಕ್ಷೀಯವಾದವನ್ನ ನಂಬುವುದಾದರೂ ದ್ವಿಪಕ್ಷೀಯವಾದವನ್ನ ನಂಬುವುದಾದರೂ ಸತ್ಯವೇದದಿಂದ ನಾವು ತಿಳಿಯುವಂತಹ ನಿಜವಾದ ವಿಚಾರ ನಮಗೆ ಶರೀರ, ಪ್ರಾಣ, ಆತ್ಮವಿದೆ ಮತ್ತು ಇವೆಲ್ಲವನ್ನ ರಕ್ಷಿಸುವಂತಹ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಸಜೀವ ಯಜ್ಞವಾಗಿ ನಮ್ಮನ್ನೇ ಅರ್ಪಿಸಬೇಕು. So we can thank God for saving our souls, and also we have this privilege of worshiping the Lord in spirit and in truth. ನಾವು ನಮ್ಮನ್ನು ರಕ್ಷಿಸಿದಂತಹ ನಮ್ಮ ರಕ್ಷಕನಾದಂತಹ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಮತ್ತು ನಾವು ದೇವರನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕು. So personally for me, trichotomy makes sense in the sense it helps me distinguish and study well. As a personal view, I believe in trichotomy. ವೈಯಕ್ತಿಕವಾದಂತಹ ನನ್ನ ದೃಷ್ಟಿಕೋನದಲ್ಲಿ ಈ ತ್ರಿಪಕ್ಷೀಯವಾದ ಅದರಲ್ಲಿ ಹೆಚ್ಚು ವಾಸ್ತವಾಂಶವಿದೆ ಅನ್ನೋದು ನನ್ನ ಅನಿಸಿಕೆ. The third aspect that I want to focus here is how did we get this immaterial part of man? ಎರಡನೆಯ ವಿಚಾರ, ಮನುಷ್ಯನಿಗೆ ಈ ಒಂದು ಅಭೌತಿಕವಾದಂತಹ ಭಾಗ ಆತನಿಗೆ ಹೇಗೆ ಸಿಕ್ಕಿತು? How did we how was this transmitted? ಇದು ಹೇಗೆ ಮನುಷ್ಯನಿಗೆ ಇದನ್ನ ಹೇಗೆ ವರ್ಗಾಯಿಸಲಾಯಿತು? So there are three theories for the same. ಅದಕ್ಕೆ ಮೂರು ಸಿದ್ಧಾಂತಗಳಿವೆ. So one is the pre-existent theory, second is the creationism, and third is traditionism. ಮೊದಲನೇದಾಗಿ ಸೃಷ್ಟಿಯ ಅಸ್ತಿತ್ವದ ಸಿದ್ಧಾಂತ, ಎರಡನೇದಾಗಿ ಸೃಷ್ಟಿಯ ವಾದ, ಮೂರನೇದಾಗಿ ಟ್ರೆಡಿಷನಿಸಂ ಅನ್ನುವಂತ ಒಂದು ವಾದ. So what pre-existent theory means is that God created all the souls when he created the heavens and the earth. In the beginning of creation, he created every soul on this world. The soul was already created. ಪೂರ್ವ ಅಸ್ತಿತ್ವದ ಸಿದ್ಧಾಂತ ಅಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿಯೇ, ಅಂದ್ರೆ ಆದಿಯಲ್ಲಿ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದಾಗಲೇ ಇನ್ನೂ ಹುಟ್ಟಲಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದಂತಹ ಪ್ರಾಣವನ್ನು ಸಹ ದೇವರು ಆ ಆರಂಭದಲ್ಲಿಯೇ ಎಲ್ಲಾ ಆತ್ಮಗಳನ್ನ ಸೃಷ್ಟಿ ಮಾಡಿದ್ದಾನೆ. So this is not a biblical view. Not many conservative theologians believe this view.
ಇದು ಸತ್ಯವೇದಕ್ಕೆ ಅನುಗುಣವಾದಂತಹ ಒಂದು ವಾದವಲ್ಲ. ಅನೇಕ ದೈವಶಾಸ್ತ್ರ ಪಂಡಿತರು ಇದನ್ನ ಅಂಗೀಕರಿಸುವುದಿಲ್ಲ. We don't have enough scripture to back up this theory. ಈ ಒಂದು ವಾದವನ್ನ ವಾದಕ್ಕೆ ಅನುಗುಣವಾದಂತಹ ಸತ್ಯವೇದದ ವಾಕ್ಯಗಳು ನಮಗೆ ಲಭ್ಯವಲ್ಲ. The second theory is creationism, that is, God creates the separate the immaterial part of man for every human being at their conception or at birth. ಎರಡನೇದಾಗಿ ಸೃಷ್ಟಿವಾದ, ಅಂದ್ರೆ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಆತನು ತನ್ನ ತಾಯಿಯ ಗರ್ಭದಲ್ಲಿ ಉಂಟಾಗುವ ಆ ಕ್ಷಣದಲ್ಲಿಯೇ ಆತನಿಗೆ ದೇವರು ತನ್ನ ಅಭೌತಿಕ ಅಂದ್ರೆ ಪ್ರಾಣ ಆತ್ಮ ಎಂಬಂತ ಅಭೌತಿಕ ಭಾಗವನ್ನು ಕೂಡ ದೇವರು ಆ ಗರ್ಭಧಾರಣೆಯ ಸಂದರ್ಭದಲ್ಲಿಯೇ ದೇವರು ನೇರವಾಗಿ ಸೃಷ್ಟಿಸುತ್ತಾನೆ. The third theory is traditionism, that is, it says the immaterial part passes from parent to child. So God has given the ability for man not just to transmit the physical body, but also the immaterial body. The soul is also transmitted from parent to child. ಈ ಟ್ರೆಡಿಷನಿಸಮ್ ಅನ್ನೋ ವಾದ ಹೇಳುವಂಥದ್ದು ಮನುಷ್ಯನ ಈ ಪ್ರಾಣ ಆತ್ಮ ಎಂಬ ಭೌತಿಕ ಭಾಗವು ಅದು ತಂದೆ ತಾಯಿಯಿಂದ ಮಕ್ಕಳಿಗೆ ರವಾನಿಸಲ್ಪಡುತ್ತದೆ. ಹೇಗೆ ತಂದೆ ತಾಯಿಯ ಸಂಪರ್ಕದಿಂದ ಹೇಗೆ ಆ ಮಗುವಿನ ಶರೀರ ಉಂಟಾಗುತ್ತದೋ ಅದೇ ರೀತಿಯಲ್ಲಿ ತಂದೆ ತಾಯಿಯಿಂದ ಅಭೌತಿಕವಾದಂತಹ ಪ್ರಾಣ ಆತ್ಮ ಕೂಡ ಅದು ಮಗುವಿಗೆ ರವಾನಿಸಲ್ಪಡುತ್ತದೆ. There are some biblical support for both these views. ಈ ಎರಡು ಸೃಷ್ಟಿವಾದ ಮತ್ತು ಟ್ರೆಡಿಷನಿಸಮ್ ಎನ್ನುವ ಈ ಎರಡು ವಾದಗಳಿಗೆ ಸತ್ಯವೇದದಲ್ಲಿ ಕೆಲವು ಅದಕ್ಕೆ ಅನುಗುಣವಾದ ವಾಕ್ಯಗಳಿವೆ. So what we need to understand is, how did Adam get this immaterial part? ಮೊದಲನೇದಾಗಿ ಆದಾಮನಿಗೆ ಹೇಗೆ ತನ್ನ ಅಭೌತಿಕ ಭಾಗ ಸಿಕ್ಕಿತು? So the Lord formed man out of the dust from the ground, and then he breathed into Adam the breath of life. ದೇವರು ಮನುಷ್ಯನನ್ನು ಭೂಮಿಯ ಧೂಳಿನಿಂದ ಅಥವಾ ಮಣ್ಣಿನಿಂದ ನಿರ್ಮಿಸಿ ಆತನಿಗೆ ಆತನ ಮೂಗಿಗೆ ದೇವರು ತನ್ನ ಜೀವ ಶ್ವಾಸವನ್ನ ಊದಿ ಆ ರೀತಿಯಾಗಿ ಮನುಷ್ಯನು ಬದುಕುವ ಪ್ರಾಣಿಯಾದನು. So he became the image of God. That means man had the spirit and also the personalities of God in him. ಮನುಷ್ಯನು ಆ ರೀತಿಯಾಗಿ ದೇವರ ಸ್ವರೂಪಕ್ಕೆ ಅನುಗುಣವಾದನು. ಮನುಷ್ಯನಿಗೆ ಒಂದು ಆತ್ಮ ಇದೆ ಮತ್ತು ಮನುಷ್ಯನಿಗೆ ಆ ಪ್ರಾಣ ಮತ್ತು ಶರೀರ ಕೂಡ ಇದೆ. So what we need to understand is, in the scripture we don't see anywhere else this has happened, because after Adam, what we see in Genesis chapter 5 verse 3 is Adam had a son in his own likeness and in his own image. ಆದರೆ ದೇವರು ಪ್ರಾರಂಭದಲ್ಲಿ ಹೇಗೆ ಆದಾಮನಿಗೆ ಈ ರೀತಿಯಾಗಿ ಜೀವಶ್ವಾಸವನ್ನ ಊದಿದನೋ ಆ ಒಂದು ಪ್ರಕ್ರಿಯೆಯನ್ನ ನಾವು ನಂತರದ ವೇದ ಭಾಗಗಳಲ್ಲೆಲ್ಲೂ ನಾವು ಕಾಣುತ್ತಾ ಇಲ್ಲ. ನಾವು ಆದಿಕಾಂಡ 5ನೇ ಅಧ್ಯಾಯದ 3ನೇ ವಚನದಲ್ಲಿ ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದನೆಂಬುದಾಗಿ ಅವನಿಗೆ ಸೇತನ್ ಎಂಬ ಹೆಸರಿಟ್ಟನೆಂಬುದಾಗಿ ನಾವು ನೋಡುತ್ತೇವೆ. So just like Adam, Seth had a body and soul. ಹೇಗೆ ಆದಾಮನಿಗೆ ಇತ್ತೋ ಅದೇ ರೀತಿಯಾಗಿ ಸೇತನಿಗೂ ಕೂಡ, ತನ್ನ ಮಗನಾದ ಸೇತನಿಗೂ ಕೂಡ ಶರೀರ ಮತ್ತು ಪ್ರಾಣ ಆತ್ಮ ಎಂಬ ಅಭೌತಿಕ ಕೂಡ ಇತ್ತು. Psalm 51:5 says, David says, he says, surely I was sinful at birth, sinful from the time my mother conceived me. Psalm 51ನೇ ಕೀರ್ತನೆಯಲ್ಲಿ 51ನೇ ಕೀರ್ತನೆಯ 5ನೇ ವಚನದಲ್ಲಿ ದಾವೀದನು ಹೇಳುವಂತದ್ದು, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. So here we can see from the conception, moment of conception, Adam had a sinful nature. David, right? Oh, sorry, David. Yeah, David had a sinful nature. ಇಲ್ಲಿ ನಾವು ನೋಡುವಂತದ್ದು ಹುಟ್ಟಿನ ಅಥವಾ ತನ್ನ ತಾಯಿಯ ಉಂಟಾದ ಆ ಕ್ಷಣದಿಂದಲೇ ಆತನಿಗೆ ಪಾಪದ ದಾವೀದನು ಕೀರ್ತನೆ 51:5 ನಾವು
So we need to understand the words I and me. So these words kind of point to the aspect that David considered himself as a whole person. That is, he had body and spirit at the time of conception. ಇಲ್ಲಿ ದಾವಿದನು ಹೇಳುವಂತಹ ನಾನು ಹುಟ್ಟಿದಂದಿನಿಂದ ನಾನು ಪಾಪಿಯೇ ಎಂಬುದಾಗಿ ಹೇಳುವಾಗ ಅದರಿಂದ ನಾವು ತಿಳಿಯುವಂಥದ್ದು ತನ್ನ ತಾಯಿಯ ಗರ್ಭದಲ್ಲಿ ತಾನು ಉಂಟಾದಂತಹ ಆ ಕ್ಷಣದಲ್ಲಿಯೇ ಆತನು ಒಬ್ಬ ಪೂರ್ಣ ಮನುಷ್ಯನಾಗಿದ್ದನು, ಅಂದ್ರೆ ಭೌತಿಕ ಭಾಗ ಮತ್ತು ಅಭೌತಿಕ ಭಾಗ ಉಳ್ಳವನಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. So what we can understand about traditionism is not just the body, man gets the soul. With that soul, he gets a personality traits from his parents. ಈ ಟ್ರೆಡಿಷನಿಸಂ ಎಂಬ ವಾದದಲ್ಲಿ ಹೇಳುವಂಥದ್ದು ಗರ್ಭಧಾರಣೆಯ ಸಂದರ್ಭದಲ್ಲಿ ಆ ಒಂದು ಮಗುವಿಗೆ ಕೇವಲ ಶರೀರ ಮಾತ್ರವಲ್ಲ, ಬದಲಾಗಿ ತಂದೆ ತಾಯಂದಿರಿಂದ ಆ ಒಂದು ಅಭೌತಿಕ ಭಾಗ ಕೂಡ ಸಿಗುತ್ತದೆ. ಆತನಿಗೆ ವ್ಯಕ್ತಿತ್ವದ ಸ್ವಭಾವಗಳು ಕೂಡ ಆಗ ಆತನಲ್ಲಿ ಇರುತ್ತದೆ ಎಂಬುದಾಗಿ. So if you consider my son is made like many say that he just looks like me when I was a baby. He carries my body and also he carries some of my personality traits. My mom said the other day, she said he has the same temper as you. He gets angry just like you. So that is also carried. The soul aspect, the personality aspect is also carried from me. ನನ್ನ ಮಗನ ವಿಚಾರದಲ್ಲಿ ಅನೇಕರು ಹೇಳುವಂಥದ್ದು, ನಾನು ಮಗುವಾಗಿದ್ದಂತಹ ಸಂದರ್ಭದಲ್ಲಿ ನಾನು ಹೇಗೆ ಕಾಣುತ್ತಿದ್ದನೋ ಅದೇ ರೀತಿಯಲ್ಲಿ ನನ್ನ ಮಗನು ಕೂಡ ಆತನ ಮಗುವಾಗಿದ್ದಾಗ ಅದೇ ರೀತಿಯಲ್ಲಿ ಆತನ ಮುಖ ಇತ್ತು ಎಂಬುದಾಗಿ ಹೇಳುತ್ತಿದ್ದಾನೆ. ಅದಕ್ಕೆ ಕಾರಣ ಎಂದರೆ ನನ್ನ ಮಗನಿಗೆ ನನ್ನದೇ ಶರೀರವಿದೆ. ನನ್ನ ತಾಯಿಯು ಹೇಳುವಂತ ವಿಚಾರ, ನನಗಿರುವಂತಹ ಅದೇ ಸ್ವಭಾವ ಕೂಡ ನನ್ನ ಮಗನಿಗಿದೆ ಅನ್ನುವಂಥದ್ದು. So my son has inherited his personality from me. So it might be through gene, like that's what the world says. But what we need to understand is it is transmitted through the soul that he has got my personality traits. ನನ್ನ ಮಗನಿಗೆ ನನ್ನದೇ ಸ್ವಭಾವ ಗುಣಗಳು ಕೂಡ ಆತನು ಪಾರಂಪರ್ಯವಾಗಿ ಪಡೆದಿದ್ದಾನೆ. ಇದನ್ನ ಲೋಕವು ಜೀನ್, ನಮ್ಮ ಮನುಷ್ಯ ಕೋಶದಲ್ಲಿರುವಂತಹ DNA ಇರುವಂತಹ ಜೀನ್ ಎಂಬಂತ ವಿಚಾರ ಕಾರಣ ಎಂಬುದಾಗಿ ಹೇಳ್ತಾರೆ. ಆದ್ರೆ ನಾವು ಈ ಒಂದು ಟ್ರಾಡಿಷನ್ ವಾಸ ಪ್ರಕಾರ ನಾವು ನೋಡುವಾಗ ಇದು ಅಭೌತಿಕವಾದಂತಹ ಭಾಗ ತಂದೆ ತಾಯಿಯಿಂದ ಮಗುವಿಗೆ ರವಾನಿಸಲ್ಪಟ್ಟಿದೆ. So with the nature of man, what we saw was he is an eternal being. He is created in the image of God. And then what we saw was he is a complex being. So how he is made up of body, soul, spirit, and how he received the immaterial aspect, the soul aspect of it. ಮನುಷ್ಯನ ಪ್ರಕೃತಿ ಅಥವಾ ಸ್ವಭಾವವನ್ನು ವಿಚಾರದಲ್ಲಿ ನಾವು ಕಳೆದ ಸೆಷನ್ ಇಂದ ನೋಡಿದಂತ ವಿಚಾರ, ಮೊದಲನೇದಾಗಿ ಮನುಷ್ಯನ ಶಾಶ್ವತ ಜೀವಿ, ಎರಡನೇದಾಗಿ ಮನುಷ್ಯನು ದೇವರ ಸ್ವರೂಪದಲ್ಲಿ ಮತ್ತು ಸಾದೃಶ್ಯ ಆತನಿಗೆ ಹೋಲಿಕೆ ಮೇರೆಗೆ ಸೃಷ್ಟಿಸಲ್ಪಟ್ಟನು. ಮೂರನೇದಾಗಿ ಮನುಷ್ಯನು ಸಂಕೀರ್ಣವಾದ ಸೃಷ್ಟಿಯಾಗಿದ್ದಾನೆ. ಮತ್ತು ಅದು ಮಾತ್ರವಲ್ಲ, ಮನುಷ್ಯನ ಅಭೌತಿಕ ಭಾಗ ತನಗೆ ಹೇಗೆ ಕೊಡಲ್ಪಟ್ಟಿದ್ದು ಅನ್ನುವಂತಹ ವಿವಿಧ ವಾದಗಳನ್ನು ಕೂಡ ನಾವು ನೋಡಿದ್ದೇವೆ. So why did God create man? The next point. What is the purpose and responsibilities of man? ಮುಂದಿನದಾಗಿ ಮನುಷ್ಯನನ್ನು ದೇವರು ಯಾಕೆ ಸೃಷ್ಟಿಸಿದನು ಮತ್ತು ಮನುಷ್ಯನ ಜವಾಬ್ದಾರಿಗಳೇನು? What we need to understand is the first aspect is his chief purpose is to glorify God. ಮೊದಲನೇದಾಗಿ ಮನುಷ್ಯನ ಜೀವನದ ಪ್ರಾಥಮಿಕ ಉದ್ದೇಶ ಅನ್ನುವಂಥದ್ದು ದೇವರನ್ನು ಮಹಿಮೆ ಪಡಿಸಬೇಕು. What it means to glorify God? ದೇವರನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ಹೇಳುವಾಗ ಅದರ ಅರ್ಥವೇನು? So we have heard this word glory of God. I want to glorify God. What does it mean? ದೇವರನ್ನ ಮಹಿಮೆ ಪಡಿಸಬೇಕೆಂಬಂತ ಬಯಕೆ ನನಗಿದೆ ಎಂಬಂತಹ ಮಾತುಗಳನ್ನ ನಾವು ಕೇಳುತ್ತೇವೆ. ಅದರಲ್ಲಿರುವಂತಹ ಅರ್ಥವೇನು? The glory of God means his supreme significance over all the earth. ಆತನ ಆ ಒಂದು ಮಹಿಮೆ ಅಂತ ಹೇಳುವಾಗ ಇಡೀ ಭೂಮಿಯ ಮೇಲೆ ಆತನಿಗೆ ಪ್ರಥಮ ಸ್ಥಾನವಿದೆ. And to glorify God means
to bear testimony of that supreme significance to all the earth. ಆತನನ್ನ ಘನಪಡಿಸುವುದು ಅಂತ ಹೇಳುವಾಗ ಆ ದೇವರಿಗಿರುವಂತಹ ಸರ್ವೋಚ್ಚವಾದಂತಹ ಶ್ರೇಷ್ಠವಾದಂತಹ ಸ್ಥಾನದ ಕುರಿತಾಗಿ ನಾವು ಸಾಕ್ಷಿ ಹೇಳುವಂಥದ್ದು ನಮ್ಮ ಜೀವನದ ಮೂಲಕವಾಗಿ. We have heard this aspect of God is holy. ದೇವರು ಪರಿಶುದ್ಧನೆಂಬುದಾಗಿ ನಾವು ನೋಡುತ್ತೇವೆ. What does it mean when we say God is holy? ದೇವರು ಪರಿಶುದ್ಧನೆಂಬುದಾಗಿ ಹೇಳುವಾಗ ಅದರ ಅರ್ಥವೇನು? God is separated from anything that we hear, see, or known. He is separated from everything. ದೇವರು ಎಲ್ಲಾ ವಿಚಾರಗಳಲ್ಲಿಯೂ ದೇವರು ಬೇರ್ಪಟ್ಟವನಾಗಿದ್ದಾನೆ ಅನ್ನೋದು ಅದರ ಅರ್ಥ. God cannot be compared with anything of this world. ದೇವರು ಈ ಲೋಕದ ಬೇರೆ ಯಾವುದೇ ವಿಚಾರಗಳೊಂದಿಗೆ ಹೋಲಿಸಲ್ಪಡುವವನಲ್ಲ. God like is very unique, like in his power, in his presence, and his ability to do anything and everything. ಆತನ ಶಕ್ತಿ, ಆತನ ಸಾಮರ್ಥ್ಯ, ಆತನ ಸಾನ್ನಿಧ್ಯ, ಆತನಿಗೆ ಏನನ್ನೂ ಮಾಡುವ ತಾಕತ್ತು, ಇದೆಲ್ಲದರಲ್ಲಿಯೂ ಆತನು ಅದ್ವಿತೀಯನಾಗಿದ್ದಾನೆ. Is omnipotent, omnipresent, or like omniscient. He is all knowing, he is infinite, and also he cannot be destroyed. ಆತನು ಸರ್ವಶಕ್ತನಾಗಿದ್ದಾನೆ, ಆತನು ಶಾಶ್ವತ ಕಾಲ ಇರುವಂತವನಾಗಿದ್ದಾನೆ, ಆತನನ್ನ ನಾಶ ಮಾಡುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. So that's his nature. ಅದು ಆತನ ಸ್ವಭಾವವಾಗಿದೆ. His like when we talk about his character, there is none like God in his love, mercy, grace, in his justice. There is none like God. ಆತನ ಸ್ವಭಾವದಲ್ಲಿ ಆತನ ಕೃಪೆ, ಆತನ ಕರುಣೆ, ಆತನ ನೀತಿ ಅನ್ನುವಂತಹ ಈ ಎಲ್ಲ ಸ್ವಭಾವಗಳಲ್ಲಿ ಗುಣಗಳಲ್ಲಿ ಆತನಿಗೆ ಸರಿ ಸಮಾನನಾದ ಯಾರೂ ಇಲ್ಲ. And also in his function, there is no one who can create like how a God did, and also there is no one who can save, who gives redemption as our God did. ಆತನ ಕ್ರಿಯೆಗಳನ್ನ ನೋಡುವುದಾದರೆ ಆತನ ಸೃಷ್ಟಿಯ ಕಾರ್ಯ ಮತ್ತು ಆತನ ಮನುಷ್ಯನನ್ನ ವಿಮೋಚಿಸಿರುವಂತಹ ಆ ಒಂದು ಕಾರ್ಯ, ರಕ್ಷಿಸಿರುವಂತಹ ಕಾರ್ಯ, ಇದಕ್ಕೆ ಸರಿ ಸಮಾನವಾಗಿ ಯಾರು ಮಾಡಿಲ್ಲ. So when we say we are called to glorify God, is we are called to show who God is to this world. ನಾವು ದೇವರನ್ನ ಮಹಿಮೆಪಡಿಸುವುದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಅಂತ ಹೇಳುವಾಗ ಅದರ ಅರ್ಥ ದೇವರು ನಿಜವಾಗಿ ಯಾರಾಗಿದ್ದಾನೋ ಅನ್ನೋದನ್ನ ನಾವು ಈ ಲೋಕಕ್ಕೆ ನಮ್ಮ ಜೀವನವು ಅದಕ್ಕೆ ಸಾಕ್ಷ್ಯವಾಗಿರಬೇಕು. Glory of God means the weight of God, the supreme significance of God. So we are made in the image of God, so we reflect that glory to this world so that we glorify him. ದೇವರ ಮಹಿಮೆ ಅಂತ ಹೇಳುವಾಗ ಆತನ ಶ್ರೇಷ್ಠ ಘನತೆ ಅಥವಾ ಸ್ಥಾನ, ಅದನ್ನ ಆತನ ಸ್ವರೂಪಕ್ಕೂ ಹೋಲಿಕೆಗೂ ಮೇರೆಗೂ ಸೃಷ್ಟಿಸಲ್ಪಟ್ಟಿರುವಂತಹ ನಾವು ಆತನ ಆ ಘನತೆ ಮತ್ತು ಸ್ಥಾನವನ್ನ ನಾವು ಪ್ರತಿಬಿಂಬಿಸುವಾಗ ನಾವು ಆತನ ಘನತೆಯನ್ನ ಲೋಕಕ್ಕೆ ತಿಳಿಸುತ್ತೇವೆ, ಆ ಮೂಲಕವಾಗಿ ಆತನನ್ನ ಮಹಿಮೆ ಪಡಿಸುತ್ತೇವೆ. So God has a unique plan and purpose for each and every person who is born on this earth. So that yeah, you can finish, brother. ಈ ಲೋಕದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ದೇವರಿಗೆ ನಿರ್ದಿಷ್ಟವಾದಂತಹ ಒಂದು ಯೋಜನೆ ಇದೆ. So these plans should ultimately glorify God. ಈ ಎಲ್ಲ ಯೋಜನೆಗಳು ಅದರ ಅಂತ್ಯದಲ್ಲಿ ದೇವರನ್ನ ಘನಪಡಿಸುವುದಕ್ಕಾಗಿ ಇವೆ. The second aspect of why God created mankind is to live in obedience to the Creator. ಎರಡನೇದಾಗಿ ಯಾಕೆ ದೇವರು ಮನುಷ್ಯನನ್ನು ಸೃಷ್ಟಿಸಿದನು? ತನ್ನ ಸೃಷ್ಟಿಕರ್ತನಾದ ದೇವರಿಗೆ ವಿಧೇಯನಾಗಿ ಬದುಕಲು. So he commanded man that he said, you can eat from any fruit in the garden, but you should not eat from the tree of the knowledge of good and evil. And when you eat it, you will certainly die, is what God said. ದೇವರು ಮನುಷ್ಯನಿಗೆ ಹೇಳಿರುವಂತದ್ದು, ನೀನು ಈ ಭೂಮಿಯಲ್ಲಿರುವಂತಹ ಎಲ್ಲಾ, ಈ ತೋಟದಲ್ಲಿರುವಂತಹ ಎಲ್ಲಾ ಹಣ್ಣಿನ ಮರಗಳನ್ನ ನೀನು ಆಹಾರಕ್ಕಾಗಿ ತಿನ್ನಬಹುದು, ಆದರೆ ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಉಂಟು ಮಾಡಿಸುವಂತಹ ಆ ಒಂದು ಮಧ್ಯೆ ಇರುವಂತಹ ವೃಕ್ಷದ ಫಲವನ್ನ ತಿನ್ನಬಾರದು.
He expected obedience out of Adam and Eve, but in turn, what they received was disobedience. ದೇವರು ಮನುಷ್ಯನಿಂದ ಆ ಒಂದು ವಿಧೇಯತ್ವವನ್ನ ದೇವರು ಅಪೇಕ್ಷಿಸಿದನು, ಆದರೆ ಮನುಷ್ಯನು ಆ ದೇವರಿಗೆ ಅವಿಧೇಯನಾದನು. He expects. Brother Shiju, sorry to interrupt. There Yes. seems to be a recording issue. Can you help with the recording bit? Permission for me to record? Oh, sorry. Just a minute. Okay. Yes, brother. Thank you. Yeah. So when we talk about obedience, every human is called to obey his creator. ನಾವು ಈ ವಿಧೇಯತ್ವ ಎಂಬುದಾಗಿ ನಾವು ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಕರ್ತನಿಗೆ ವಿಧೇಯನಾಗಿರ್ಬೇಕೆಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. The third aspect is mankind is called to reproduce himself. ಮನುಷ್ಯನು ಆತನು ತನ್ನನ್ನೇ ಪುನರುತ್ಪಾದಿಸಬೇಕು ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ ದೇವರು ಮನುಷ್ಯನನ್ನ ಸೃಷ್ಟಿಸಿದ್ದಾನೆ. He is called to reproduce himself physically and as well spiritually. ಮನುಷ್ಯನು ತನ್ನನ್ನೇ ಶಾರೀರಿಕವಾಗಿ ಪುನರುತ್ಪಾದನೆ ಮಾಡಬೇಕು ಮತ್ತು ಆತ್ಮಿಕವಾಗಿಯೂ ಪುನರುತ್ಪಾದಿಸಬೇಕು. So he said, be fruitful and multiply and fill the earth and subdue it. ದೇವರು ಮನುಷ್ಯನಿಗೆ ಹೇಳಿರುವಂತದ್ದು, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. So it's just not by number that we need to multiply, but we need to rear godly children so that they are able to properly subdue what God has put on this earth. ಪ್ರಿಯರೇ, ನಾವು ಕೇವಲ ಸಂಖ್ಯೆಯಲ್ಲಿ ಬಹು ಸಂಖ್ಯೆಯುಳ್ಳವರಾಗಬೇಕೆಂಬುದಾಗಿ ಮಾತ್ರವಲ್ಲ, ಬದಲಾಗಿ ದೇವರು ಈ ಲೋಕದಲ್ಲಿ ಏನನ್ನು ಸ್ಥಾಪಿಸಿದ್ದಾನೋ ಅದನ್ನ ವಶಪಡಿಸಿಕೊಳ್ಳುವುದಕ್ಕಾಗಿ, ದೊರೆತನ ಮಾಡುವುದಕ್ಕಾಗಿ ದೇವರು ನಮಗೆ ಮಕ್ಕಳನ್ನು ಕೊಡುವಾಗ ಆ ಮಕ್ಕಳನ್ನು ನಾವು ದೇವರ ಭಯದಲ್ಲಿ ಬೆಳೆಸಬೇಕು. We also need to spiritually reproduce. That means Matthew chapter 28, verse 19 and 20, we know that we need to go out and make disciples of all nations, baptizing them in the name of the Father, of the Son, and the Holy Spirit. And we need to teach them to obey everything that He has commanded us, because He is with us always to the end of the very age. ಮತ್ತಾಯ 28ನೇ ಅಧ್ಯಾಯದ 19-20 ವಚನಗಳಲ್ಲಿ ಕರ್ತನು ಕೊಟ್ಟಿರುವಂತಹ ಮಹಾ ಆದೇಶದಲ್ಲಿ ನಾವು ಹೊರಟು ಹೋಗಿ ಎಲ್ಲಾ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿ ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಆತ ನಮಗೆ ಆಜ್ಞಾಪಿಸಿದ ಎಲ್ಲವನ್ನ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಬೇಕು. ಆ ರೀತಿಯಲ್ಲಿ ಆತ್ಮಿಕವಾದ ಉತ್ಪಾದನವನ್ನು ಕೂಡ ಮಾಡುವಂತಹ ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. The fourth aspect is we are called to have dominion. We are called to be stewards over the creation that God has established. ನಾಲ್ಕನೇದಾಗಿ ದೇವರು ನಮಗೆ ನಾವು ಸೃಷ್ಟಿಯ ಮೇಲೆ ದೊರೆತನ ಮಾಡಿಕೊಂಡು So ಮನೆವಾರ್ತೆ ಕಾರ್ಯವನ್ನ ವಹಿಸಬೇಕೆಂಬುದಾಗಿ So when the Lord put Adam in the garden, he said to work and also to take care of it. ದೇವರು ಆದಾಮನನ್ನ ತೋಟದಲ್ಲಿ ಆತನು ಸ್ಥಾಪಿಸಿದಾಗ ಆದಾಮನಿಗೆ ದೇವರು ಕೊಟ್ಟಿರುವಂತಹ ಕೆಲಸವೇನೆಂದರೆ ಆತನು ಆ ತೋಟವನ್ನ ಚೆನ್ನಾಗಿ ನೋಡಿಕೊಂಡು ಅದರಲ್ಲಿ ಕೆಲಸ ಮಾಡಬೇಕೆಂಬುದಾಗಿ ದೇವರು ಆತನಿಗೆ ಆಜ್ಞೆಯನ್ನು ಕೊಟ್ಟನು. So the word care means to watch, guard, and also to protect what He has given under His care. ದೇವರು ಅಲ್ಲಿ ಮನುಷ್ಯನಿಗೆ ತೋಟವನ್ನ ಕಾಯುವುದಕ್ಕೆ ಜವಾಬ್ದಾರಿಯನ್ನು ಕೊಟ್ಟನೆಂಬುದಾಗಿ ಹೇಳುವಾಗ, ದೇವರು ಏನೇನು ತನ್ನ ಆ ಒಂದು ತನಗೆ ನಿಭಾಯಿಸಲು ಕೊಟ್ಟಿದ್ದಾನೋ ಅದನ್ನ ಚೆನ್ನಾಗಿ ನೋಡಿಕೊಂಡು ಅದನ್ನ ಸಂರಕ್ಷಿಸಬೇಕೆಂಬಂತಹ ಅರ್ಥ ಅದರಲ್ಲಿದೆ. We need to realize that God is the creator. He is the owner and He is the ruler over the creation. And He has put us in charge to be stewards, to take care. That's what God calls us.
ದೇವರು ಒಡೆಯನಾಗಿದ್ದಾನೆ, ಆತನು ಸೃಷ್ಟಿಕರ್ತನಾಗಿದ್ದಾನೆ, ಎಲ್ಲವೂ ಆತನದ್ದೇ ಆಗಿದೆ. ಆದರೆ ದೇವರು ನಮ್ಮನ್ನು ಮನೆವಾರ್ತೆಯವರಾಗಿ ಇವೆಲ್ಲದರ ಮೇಲೆ ಜವಾಬ್ದಾರಿ ಉಳ್ಳವರಾಗಿ ದೇವರು ನಮ್ಮನ್ನ ಸ್ಥಾಪಿಸಿ ನಾವಿದೆಲ್ಲವನ್ನ ಜವಾಬ್ದಾರಿಯೊಂದಿಗೆ ನಿಭಾಯಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. So creation is not us. We cannot simply do whatever we want with the resources that God has given us, but we need to be properly using what has God given to us. ಈ ಲೋಕದಲ್ಲಿರುವಂತಹ ಎಲ್ಲಾ ಸೃಷ್ಟಿಗಳಲ್ಲಿ ಎಲ್ಲಾ ಸಂಪನ್ಮೂಲಗಳನ್ನ ನಮಗೆ ಇಷ್ಟ ಬಂದಂತೆ ಉಪಯೋಗಿಸುವುದಕ್ಕಾಗಲಿ ಅಲ್ಲ, ಬದಲಾಗಿ ಇದೆಲ್ಲವೂ ದೇವರದ್ದು ಅನ್ನೋ ಮನೋಭಾವದಿಂದ ಜವಾಬ್ದಾರಿಯುತವಾಗಿ ಅವುಗಳನ್ನ ನಾವು ಉಪಯೋಗಿಸಬೇಕು. How much are we taking care of the nature? Let's think about it. ನಾವು ನಮ್ಮ ಸುತ್ತಮುತ್ತಲಿರುವಂತಹ ಪ್ರಕೃತಿಯನ್ನ, ನಮ್ಮ ವಾತಾವರಣವನ್ನ ನಾವು ಹೇಗೆ ನಾವು ಕಾಯುತ್ತಿದ್ದೇವೋ, ಅದನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇವೋ ಅನ್ನೋದನ್ನ ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕು. Are we stewards of it? ನಾವು ಆ ಕಾರ್ಯದಲ್ಲಿ ಒಳ್ಳೆ ಮನೆವಾರ್ತೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೋ? We somehow miss this aspect of it because that is also a responsibility of why God made us. ಪ್ರಿಯರೇ, ನಮ್ಮ ಸುತ್ತಮುತ್ತಲಿರುವ ಪ್ರಕೃತಿಯ ಮೇಲೆ ಕೂಡ ನಮಗೆ ಜವಾಬ್ದಾರಿ ಇದೆ. ದೇವರು ಅದಕ್ಕಾಗಿಯೂ ನಮ್ಮನ್ನು ಸೃಷ್ಟಿಸಿದ್ದಾನೆ, ಕರೆದಿದ್ದಾನೆ ಅನ್ನೋದನ್ನು ನಾವು ಮರೆಯಬಾರದು. Fifthly, as Christians, we have very distinct responsibilities. ಐದನೇದಾಗಿ ನಾವು ಕ್ರೈಸ್ತರಾಗಿರುವಂತಹ ನಮಗೆ ವಿಶಿಷ್ಟವಾದಂತಹ ಜವಾಬ್ದಾರಿಗಳಿವೆ. So we are called to become like Christ. ಮೊದಲನೇದಾಗಿ ನಾವು ಕ್ರಿಸ್ತನಂತೆ ಆಗಬೇಕೆಂಬುದಾಗಿ ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. We are transformed daily into the likeness of Christ Jesus. ಪ್ರತಿ ದಿನವೂ ಕೂಡ ನಾವು ಕ್ರಿಸ್ತನ ಆ ಒಂದು ರೂಪಕ್ಕೆ ಸಾಮ್ಯತೆ ಉಳ್ಳವರಾಗಿ ನಾವು ರೂಪಾಂತರ ಹೊಂದುತ್ತಿದ್ದೇವೆ. And also we are called to bear the spiritual fruit. ಅದು ಮಾತ್ರವಲ್ಲ, ನಾವು ಆತ್ಮಿಕ ಫಲವನ್ನ ಕೊಡಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುತ್ತಾನೆ. Our life is called to be a fruitful life, not a barren life. ಫಲಭರಿತವಾದ ಜೀವನವನ್ನ ನಡೆಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. And also we are called to proclaim this good news of salvation to the ends of the earth. ಸುವಾರ್ತೆಯನ್ನ ಇಡೀ ಪ್ರಪಂಚಕ್ಕೆ ಸಾರುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ದೇವರು ನಮಗೆ ಕೊಟ್ಟು ಅದಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. So we are called to, first of all, to glorify God. ಮೊದಲನೇದಾಗಿ ದೇವರನ್ನ ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ನಮ್ಮನ್ನು ಕರೆದಿದ್ದಾನೆ. That means that we are called to bear witness to a supreme significance on this earth. ಅದರ ಅರ್ಥವೇನೆಂದರೆ, ಈ ಲೋಕದಲ್ಲಿ ತನಗಿರುವಂತಹ ಶ್ರೇಷ್ಠವಾದಂತಹ ಘನತೆಯನ್ನ ಸಾಕ್ಷ್ಯ ಪಡಿಸುವಂತಹ ಜೀವನವನ್ನ ನಾವು ನಡೆಸಬೇಕು. And secondly, we are called to live in obedience to the Creator. ಎರಡನೇದಾಗಿ ಸೃಷ್ಟಿಕರ್ತನಿಗೆ ವಿಧೇಯರಾಗಿರುವಂತಹ ಜೀವನವನ್ನ ನಡೆಸುವುದಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ. We are called to reproduce. ಮೂರನೇದಾಗಿ ಪುನರುತ್ಪಾದಿಸಬೇಕೆಂಬ ಆ ಒಂದು ಲಕ್ಷ್ಯದೊಂದಿಗೆ ದೇವರು ನಮ್ಮನ್ನು ಕರೆದಿದ್ದಾನೆ. Reproduce spiritually and as well as physically and spiritually. ಆ ಶಾರೀರಿಕವಾದಂತಹ ಪುನರುತ್ಪಾದನಾ ಮತ್ತು ಆತ್ಮಿಕವಾಗಿ ಕೂಡ ನಾವು ಸಂತತಿಯನ್ನ ಹೊಂದಬೇಕು. We are called to have dominion and also serve as stewards over the creation that He has put us in charge. ದೇವರು ನಮ್ಮನ್ನು ದೇವರು ಸೃಷ್ಟಿ ಮಾಡಿದಂತಹ ಸಕಲದ ಮೇಲೆಯೂ ದೊರೆತನವನ್ನ ಮಾಡಿ ಅವುಗಳ ಮೇಲೆ ಒಳ್ಳೆ ಮನವಾರ್ತೆಯ ಕಾರ್ಯವನ್ನ ವಹಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. What we need to realize is, as Christians, as believers in the Lord Jesus Christ, we have three distinct responsibilities: to become like Christ, to bear spiritual fruit, and also to proclaim the gospel. ಕ್ರಿಸ್ತನ ವಿಶ್ವಾಸಿಗಳಾಗಿರುವಂತಹ ನಮಗಿರುವಂತಹ ವಿಶಿಷ್ಟವಾದ ಜವಾಬ್ದಾರಿಗಳು ಕ್ರಿಸ್ತನಂತೆ ಆಗಲು, ಆತ್ಮಿಕ ಫಲವನ್ನ ಕೊಡಲು ಮತ್ತು ಸುವಾರ್ತೆಯ ಸಾರಲು. So this was God's design. This was God's design. ಇದು ದೇವರ ವಿನ್ಯಾಸವಾಗಿತ್ತು. But what happened? This is the final aspect of anthropology, and this is the reality that we live in. ಕೊನೆಯದಾಗಿ ಮನುಷ್ಯ ಶಾಸ್ತ್ರದಲ್ಲಿರುವಂತಹ ಕೊನೆಯ ಭಾಗವೇನೆಂದರೆ, ಏನಾಯ್ತು ಮನುಷ್ಯನಿಗೆ ಮತ್ತು ಇಂದಿನ ನಮ್ಮ ಈ ಒಂದು ಜೀವನದಲ್ಲಿರುವಂತಹ ಲೋಕದಲ್ಲಿರುವಂತಹ ನೈಜ ಅವಸ್ಥೆ ಏನು, ಮನುಷ್ಯನ ನೈಜ ಅವಸ್ಥೆ. The fall of man.
ಮನುಷ್ಯನ ಪತನ. It is a fact of history. It happened in the Garden of Eden. ಇದು ಐತಿಹಾಸಿಕ ಸತ್ಯವಾಗಿದೆ. ಇದು ಏದೇನ್ ತೋಟದಲ್ಲಿ ಸಂಭವಿಸಿದಂತಹ ಒಂದು ವಾಸ್ತವಾಂಶವಾಗಿದೆ. We see it in Genesis chapter 3, ಇದು and ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. this is a chapter of historical account of man's temptation and his fall, and it's not an allegory or a myth. ಆದಿಕಾಂಡ 3ನೇ ಅಧ್ಯಾಯ ಅದು ಕೇವಲ ಒಂದು ಕಾಲ್ಪನಿಕವಾದಂತಹ ಒಂದು ವಿಚಾರವಲ್ಲ, ಬದಲಾಗಿ ಮನುಷ್ಯನು ಹೇಗೆ ಆ ಒಂದು ಪ್ರಲೋಭನೆಗೆ ಒಳಗಾಗಿ ಆತನು ಪಾಪದಲ್ಲಿ ಬಿದ್ದು ಹೋದನು ಅನ್ನೋದರ ಐತಿಹಾಸಿಕವಾದಂತಹ ಒಂದು ವಿಚಾರ. So the result of his death was result of his fall was death. ಆತನ ಪತನದ ಫಲಿತಾಂಶ ಮರಣವಾಗಿತ್ತು. So this was our nature. If you see it in a diagram form, our old nature, we were under the authority of sin, and sin completely ruled us. ನಮ್ಮ ಹಳೆಯ ಸ್ವಭಾವ ನಾವು ಇಲ್ಲಿ ಚಿತ್ರದಲ್ಲಿ ನೋಡುವ ರೀತಿಯಲ್ಲಿ ಪಾಪವು ನಮ್ಮ ಮೇಲೆ ದೊರೆತನ ಮಾಡುವಂತಹ, ಸಂಪೂರ್ಣವಾಗಿ ದೊರೆತನ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ನಾವು ಇದ್ದೆವು. So what it resulted was, it caused death, separation. ಅದರ ಫಲಿತಾಂಶವೇನಾಗಿತ್ತು? ಮರಣ. ಮರಣ ಅಂದರೆ ದೇವರಿಂದ ಬೇರ್ಪಡುವಂತದ್ದು. So when you say death, it is separation, and separation from God. ಮರಣ ಅಂತ ಹೇಳುವಾಗ ಅದರ ಅರ್ಥ ದೇವರಿಂದ ಬೇರ್ಪಡಿಸಲ್ಪಡುವಂತಹ ಒಂದು ಸ್ಥಿತಿ. So death was given as a penalty for the sin, and it was given by God to Adam. ಅದು ದೇವರು ಮನುಷ್ಯನಾದ ಆದಾಮನಿಗೆ ಕೊಟ್ಟಂತಹ ಪಾಪದ ಸಂಬಳವಾಗಿತ್ತು. It is only through Adam death entered this world. ಆದಾಮನ ಮೂಲಕವಾಗಿ ಜಗತ್ತಿನಲ್ಲಿ ಮರಣವು ಪ್ರವೇಶಿಸಿತ್ತು. And it is a righteous penalty for sin, that death is the only it was a righteous penalty for sin. ಈ ಪಾಪ ಮರಣ ಅನ್ನುವುದು ಪಾಪಕ್ಕೆ ಇರುವಂತಹ ಸರಿಯಾದ ನೀತಿ ಪೂರ್ವಕವಾದಂತಹ ಶಿಕ್ಷೆಯಾಗಿದೆ. So when we look upon what the death means, was there was this physical death, spiritual death, and eternal death. ಈ ಮರಣ ಅಂತ ಹೇಳುವಾಗ ಅದರಲ್ಲಿ 3 ಸೀಮೆಗಳು ನಾವು ನೋಡುತ್ತೇವೆ. ಮೊದಲನೇದಾಗಿ ಶಾರೀರಿಕ ಮರಣ, ಮತ್ತು ಆತ್ಮಿಕ ಮರಣ, ಮತ್ತು ನಿತ್ಯ ಮರಣ. So after from Adam, except for Jesus Christ, every human being who is born on this earth has undergone physical death, that is separation from the body. ಯೇಸು ಕ್ರಿಸ್ತನ ಆದಾಮನಿಂದ ಹಿಡಿದು ಎಲ್ಲರಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ ಅವರು ಶಾರೀರಿಕ ಮರಣವನ್ನ ಅನುಭವಿಸಿದ್ದಾರೆ. So it was not immediately after they ate the fruit that they died. Eventually their body began to die, and then they had their death. ಅವರು ಆ ಒಂದು ಫಲವನ್ನ ತಿನ್ನಬಾರದಂತಹ ಫಲವನ್ನ ತಿಂದ ಆ ಕ್ಷಣದಲ್ಲಿಯೇ ಸತ್ತು ಹೋದರು ಎಂಬುದಾಗಿ ಅಲ್ಲ, ಆ ಮರಣದ ಆ ಒಂದು ಅಧೀನತೆ ಆ ಕ್ಷಣದಲ್ಲಿ ಅವರ ಶರೀರದಲ್ಲಿ ಬಂದು ಅವರು ಕ್ರಮೇಣ ಸಾಯುತ್ತಲೇ ಅವರು ಒಂದು ದಿನ ಸತ್ತು ಹೋದರು. So in this corona pandemic period, the earth is filled with the fear of death. ಈ ಒಂದು ಕೊರೋನಾ ಎಂಬಂತಹ ಈ ಒಂದು ಮಹಾವ್ಯಾಧಿಯ ಈ ಒಂದು ಕಾಲದಲ್ಲಿ ಇಡೀ ಪ್ರಪಂಚವು ಮರಣದ ಭಯದಿಂದ ತುಂಬಿದೆ. What we need to understand is death is a very normal experience of every human being. We'll have to die someday. ಈ ಮರಣ ಅನ್ನುವಂತಹ ಒಂದು ವಾಸ್ತವಾಂಶ ಅದು ಪ್ರತಿಯೊಬ್ಬ ಮನುಷ್ಯನಿಗಿರುವಂತಹ ಒಂದು ಅನುಭವವಾಗಿದೆ. ಒಂದಲ್ಲ ಒಂದು ದಿನ ನಾವು ಇದನ್ನ ಅನುಭವಿಸಲೇಬೇಕು. There are some wrong teachings going on in different places that immortality can be achieved for believers. ಕೆಲವು ಕಡೆಯಲ್ಲಿ ಒಂದು ದುರ್ಬೋಧನೆ ಬರುತ್ತಾ ಇದೆ. ಅಂದ್ರೆ ಮರಣವಿಲ್ಲದೆ ಇರುವಂತಹ ಆ ಒಂದು ಮರಣವಿಲ್ಲದಂತಹ ಆ ಒಂದು ಅವಸ್ಥೆಗೆ ವಿಶ್ವಾಸಿಗಳು ಬರಬಹುದು ಅನ್ನುವಂತಹ ದುರ್ಬೋಧನೆ. What we need to understand is physical death is for mankind, and no one can escape it. That is the penalty of sin.
ಶಾರೀರಿಕ ಮರಣ ಅನ್ನೋದು ಅದು ಪಾಪದ ಫಲವಾಗಿ ಬಂದಿರುವಂತದ್ದು. ಅದರಿಂದ ಯಾರು ಹೊರತಾಗಿಲ್ಲ, ಎಲ್ಲರೂ ಅದರ ಮೂಲಕವಾಗಿ ಹಾದು ಹೋಗಲೇಬೇಕು. The second aspect is spiritual death, that is separation from God. Adam's relationship with God was broken when he sinned. ಎರಡನೇದಾಗಿ ಆತ್ಮಿಕವಾದಂತಹ ಮರಣ ಅಂದರೆ ಆದಾಮನಿಗೆ ದೇವರೊಂದಿಗಿರುವಂತಹ ಸಂಬಂಧವು ಅದು ಪಾಪದ ಮೂಲಕವಾಗಿ ಕಡಿದು ಹೋಯಿತು. So we need to understand, he hid from God. Ones who had complete perfect relationship with God, now they have lost it. So Adam is hiding his sin, his guilt. So he hid from God. So that relationship was broken. ಅಲ್ಲಿ ನಾವು ಏದೆನ್ ತೋಟದಲ್ಲಿ ಪಾಪದ ನಂತರ ಆದಾಮನು ಅವಿತುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಆತನು ತನ್ನನ್ನೇ ಅಡಗಿಸಿಕೊಂಡನು. ತನ್ನ ಪಾಪವನ್ನು, ತನ್ನ ಆ ಒಂದು ತನ್ನ ಮೇಲಿರುವಂತಹ ಆರೋಪಣೆ ಇದೆಲ್ಲವನ್ನ ಅವಿತುಕೊಂಡನು. ಯಾಕಂದ್ರೆ ದೇವರೊಂದಿಗಿರುವಂತಹ ಸಂಬಂಧ ಅದು ಮುರಿದು ಹೋಯ್ತು. ಅದು ಆತ್ಮಿಕ ಮರಣ. So we need to understand, every human being born after Adam is born into this into a state of spiritual death. That is, he is separated from God. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಹೊರತಾಗಿ ಆದಾಮನ ನಂತರ ಹುಟ್ಟುವಂತಹ ಎಲ್ಲಾ ಮನುಷ್ಯರು ಅವರು ಹುಟ್ಟುವಾಗಲೇ ಅಪರಾಧಗಳ ಮತ್ತು ಪಾಪದ ದೆಸೆಯಿಂದ ಸತ್ತವರಾಗಿ ಹುಟ್ಟುತ್ತಾರೆ. The third aspect is eternal death. So it has caused separation from God for eternity. ಮೂರನೇದಾಗಿ ನಿತ್ಯ ಮರಣ, ಅದು ದೇವರಿಂದ ನಿತ್ಯವಾಗಿ ಬೇರ್ಪಡುವಂತಹ ಒಂದು ಸ್ಥಿತಿ. So what we need to realize is, we don't have anything in our capacity to please God. We are depraved. ದೇವರನ್ನ ಮೆಚ್ಚುಗೆ ಪಡಿಸುವುದಕ್ಕೆ ನಮ್ಮೊಳಗಡೆ ನಮ್ಮಲ್ಲಿ ಸ್ವಯಂ ಪ್ರೇರಿತವಾಗಿ ಯಾವುದೇ ಶಕ್ತಿ ನಮಗಿಲ್ಲ. So our minds were spiritually darkened because we rejected the truth. ನಾವು ಸತ್ಯವನ್ನ ನಾವು ತ್ಯಜಿಸಿದ್ದರ ಫಲವಾಗಿ ನಮ್ಮ ಮನಸ್ಸು ಅದು ಅಂಧಕಾರದಿಂದ ತುಂಬಿ ನಮಗೆ ದೇವರನ್ನ ಮೆಚ್ಚುಗೆ ಪಡಿಸುವ ಸಾಮರ್ಥ್ಯ ಇಲ್ಲದವರಾಗಿದ್ದೆವು. And also what we need to understand is, our sinful mind is hostile to God. ನಮ್ಮ ಪಾಪದ ಸ್ವಭಾವವು ಅಥವಾ ಮನಸ್ಸು ಅದು ದೇವರಿಗೆ ವಿರೋಧವಾಗಿ ಶತ್ರುತ್ವವಾಗಿದೆ. So there's another aspect of it. Our result of the fall was God's curse on Satan, on man, and on creation. ದೇವರ ಮನುಷ್ಯನ ಪಾಪದ ಮತ್ತೊಂದು ಫಲ ಅಂದರೆ ಅದರ ಮೂಲಕವಾಗಿ ಸೈತಾನನ ಮೇಲೆ, ಮನುಷ್ಯನ ಮೇಲೆ ಮತ್ತು ಸೃಷ್ಟಿಯ ಮೇಲೆ ಶಾಪ ಬಂತು. Please read Genesis chapter 3 and understand this aspect of it. We are under curse. ಆದಿಕಾಂಡ 3ನೇ ಅಧ್ಯಾಯದ 14-15 ವಚನಗಳಲ್ಲಿ ನಾವು ನೋಡುವಂಥದ್ದು, 16-19 ವಚನಗಳಲ್ಲಿ ನಾವು ನೋಡುವಂಥದ್ದು, ನಾವು ಈ ಶಾಪದ ಒಂದು ಸ್ಥಿತಿಗೆ ಒಳಪಟ್ಟವರಾಗಿದ್ದೇವೆ. Not just Adam, ಆದಾಮನು ಮಾತ್ರವಲ್ಲ, but the whole creation is placed under the curse due to Adam's sin. ಆದಾಮನ ಪಾಪದ ನಿಮಿತ್ತವಾಗಿ ಇಡೀ ಸೃಷ್ಟಿಯು, ಎಲ್ಲ ಪ್ರಪಂಚದ ಎಲ್ಲಾ ಸೃಷ್ಟಿಯು ಕೂಡ ಆ ಒಂದು ಶಾಪಕ್ಕೆ ಒಳಗಾಯಿತು. So that's a curse. ಅದೊಂದು ಶಾಪವಾಗಿದೆ. So what we need to understand is, as a result of Adam's fall, each and every human being has the sin nature in him. ಆದಾಮನ ಪಾಪದ ಪತನದ ಮೂಲಕವಾಗಿ, ಅದರ ನಿಮಿತ್ತವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಪಾಪದ ಸ್ವಭಾವವಿದೆ. In Adam, all have sinned. ಆದಾಮನಲ್ಲಿ ಎಲ್ಲರೂ ಪಾಪಿಗಳಾದರು. And all human beings are born with a sin nature in him. ಎಲ್ಲ ಮನುಷ್ಯರು ಸಹ ಪಾಪದ ಸ್ವಭಾವ ಉಳ್ಳವರಾಗಿ ಈ ಲೋಕದಲ್ಲಿ ಹುಟ್ಟುತ್ತಾರೆ. So we need to understand, this is the reality of all the human beings who are not saved. ರಕ್ಷಣೆ ಹೊಂದದಂತಹ ಪ್ರತಿಯೊಬ್ಬ ಮನುಷ್ಯನ ಒಂದು ಚಿತ್ರವಾಗಿದೆ ನಾವೀಗ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತದ್ದು. So this was our nature, previous old nature. ನಮ್ಮ ಹಿಂದಿನ ಕಾಲದ ಅಥವಾ ಹಳೆಯ ಒಂದು ಸ್ವಭಾವ
ಪ್ರಕೃತಿ ಇದಾಗಿತ್ತು. We were under the sin and Now- under the sin's authority. ಪಾಪದ ದೊರೆತನದ ಒಳಗಡೆ, ಅದರ ದೊರೆತನದ ಕೆಳಗಡೆ ನಾವು ಅದಕ್ಕೆ ಒಳಪಟ್ಟವರಾಗಿದ್ದೆವು. We didn't have any other response. We could not do any good thing except we can only sin, and sin was the only outcome of our lives. ಈ ಪಾಪದ ದೊರೆತನಕ್ಕೆ ಒಳಪಟ್ಟು ಇದ್ದಂತಹ ಆ ಜೀವನದಲ್ಲಿ ನಮಗೆ ಯಾವುದೇ ಒಳಿತನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಪಾಪ ಮಾತ್ರ ಮಾಡಲು ಶಕ್ತರಾಗಿ ನಮ್ಮ ಜೀವನದಿಂದ ಹೊರಬರುವುದು ಕೇವಲ ಪಾಪವಾಗಿತ್ತು. We need to understand in this anthropology class, I want to wrap it all together, how beautifully God created with great purposes and plan. And because of Adam and his fall, we have lost that purpose and plan God has created us. ಪ್ರಿಯರೇ, ನಾವು ಈ ಒಂದು ಮನುಷ್ಯ ಶಾಸ್ತ್ರದಲ್ಲಿ ನಾವು ನೋಡುವಂತಹ ಆ ಒಂದು ಶ್ರೇಷ್ಠವಾದ ಸತ್ಯವೇನೆಂದ್ರೆ, ದೇವರು ಮನುಷ್ಯನನ್ನು ಎಷ್ಟೋ ಶ್ರೇಷ್ಠವಾದಂತಹ ಯೋಜನೆ ಮತ್ತು ಉದ್ದೇಶದೊಂದಿಗೆ ಸೃಷ್ಟಿಸಿದನು. ಆದರೆ ಆದಾಮನ ಪತನದ ಮೂಲಕವಾಗಿ ಹೇಗೆ ಆ ಯೋಜನೆಯು ಅದು ವಿಫಲವಾಯಿತು. We need redemption from the sin and from the fall that we have had. ನಮಗೆ ಉಂಟಾದ ಅಂತಹ ಪತನದ ಮೂಲಕವಾಗಿ ಪಾಪಕ್ಕೆ ಅಧೀನವಾಗಿರುವಂತಹ ಆ ಒಂದು ಸ್ಥಿತಿಯಿಂದ ನಮಗೊಂದು ವಿಮೋಚನೆ ಬೇಕು. You're going to see in the coming classes about what sin means, hamartiology, and then what salvation means, soteriology. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ನೀವು ಕಲಿಯಲಿದ್ದೀರಾ ಈ ಪಾಪದ ಕುರಿತಾಗಿರುವಂತಹ ಬೋಧನೆ ಏನು, ಹಮರ್ಟಿಯಾಲಜಿ ಮತ್ತು ಸೊಟೀರಾಲಜಿ ಅಂದ್ರೆ ರಕ್ಷಣೆ ಕುರಿತಾಗಿರುವಂತಹ ಬೋಧನೆ, ಪಾಪದಿಂದಿರುವಂತಹ ರಕ್ಷಣೆ. So in this class, what we have found is only when we see how God sees us, we will be able to respond by how God wants us to be responded. ಪ್ರಿಯರೇ, ಈ ಒಂದು ಕ್ಲಾಸ್ ಮೂಲಕವಾಗಿ ನಾವು ದೇವರು ನಮ್ಮನ್ನು ಯಾವ ರೀತಿಯಾಗಿ ನೋಡಿದ್ದಾನೆ ಅನ್ನೋದನ್ನ ತಿಳಿಯುವಾಗ ಮಾತ್ರವೇ ದೇವರು ನಮ್ಮಿಂದ ಬಯಸುವಂತಹ ಆತನ ಅಪೇಕ್ಷೆಯ ಮೇರೆಗೆ ನಾವು ಬದುಕಲು ಸಾಧ್ಯವಾಗ್ತದೆ. We also should only when we understand this, we will be able to see the wonder what Christ has done on the cross of Calvary to help us in our helpless state, so that he went to the cross and took all our burdens away and made us new again. ಪ್ರಿಯರೇ, ನಾವು ಇದನ್ನ ಈ ಕಾರ್ಯದಲ್ಲಿ ನಾವು ನೋಡುವಂತಹ ಒಂದು ವಿಚಾರ, ಶ್ರೇಷ್ಠವಾದ ವಿಚಾರವೇನೆಂದರೆ, ನಾವು ಆ ಪತನದ ಮೂಲಕವಾಗಿ, ಪಾಪದ ಪತನದ ಮೂಲಕವಾಗಿ ನಾವು ಬಿದ್ದು ಹೋಗಿ ನಮ್ಮ ಆ ಸ್ವರೂಪವನ್ನ ನಷ್ಟ ಹೊಂದಿದ್ದಾಗ, ದೇವರೊಂದಿಗೆ ಸಂಬಂಧ ಕಡಿದು ಹೋದಾಗ, ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ನಮಗೋಸ್ಕರ ಯಜ್ಞವಾಗಿ ತನ್ನನ್ನೇ ಅರ್ಪಿಸಿಕೊಂಡು ನಮ್ಮನ್ನ ಆ ಪೂರ್ವ ಸ್ಥಿತಿಗೆ, ಯಥಾಸ್ಥಿತಿಗೆ ತರುವುದಕ್ಕೆ ಕರ್ತನು ಆ ಒಂದು ಪ್ರಯತ್ನವನ್ನ ಮಾಡಿದನು. So thank you for your patient listening. I think our time is over. We have few minutes for some question answers. ಪ್ರಿಯರೇ, ನೀವೆಲ್ಲರೂ ಬಹಳಷ್ಟು ತಾಳ್ಮೆಯಿಂದ ನೀವು ಇಷ್ಟೊಂದು ಹೊತ್ತು ಈ ಕ್ಲಾಸ್ ನನ್ನ ಆಲಿಸಿದ್ದೀರಿ. ಅದಕ್ಕಾಗಿ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಇನ್ನು ಸ್ವಲ್ಪ ಸಮಯ ಪ್ರಶ್ನೋತ್ತರ ವೇಳೆ ನಮಗಿದೆ. ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ತುಂಬಾ ಥ್ಯಾಂಕ್ಸ್ ಬ್ರದರ್. ನಮಸ್ತೆ. ತುಂಬಾ ಬ್ರದರ್, ಥ್ಯಾಂಕ್ ಯು ಬ್ರದರ್ ಶೈಜು. Thank you. ಈಗ ಸಮಯ ಆಗೋಗ್ಬಿಟ್ಟಿದೆ. ಇದರ ಸಾರಾಂಶ ಪುನಃ ಹೇಳುವುದಕ್ಕೆ ಸಮಯ ಇಲ್ಲ. ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಿ ಎಂಬುದಾಗಿ ಭಾವಿಸ್ತೇನೆ. ಈಗ